ನಮಸ್ತೆ ಪ್ರಿಯ ವೀಕ್ಷಕರೇ, ಎಲ್ರಿಗೂ ಕೂಡ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಫ್ರೀ ಬಸ್ಸು ಇನ್ನು ಮುಂದೆ ನಿಂತೋಗುತ್ತಾ, ಶಕ್ತಿ ಯೋಜನೆ ಕೊನೆ ಆಗುತ್ತಾ, ಎಲ್ಲದೂ ಕೂಡ ನಾವು ಸಾಕ್ಷಿ ಸಮೇತ ಹೇಳ್ತೀವಿ ಬನ್ನಿ. ನೋಡಿ ವೀಕ್ಷಕರೇ, ಇಲ್ಲಿ ಈಗಾಗಲೇ 1 ವರ್ಷದಿಂದ ಶಕ್ತಿ ಯೋಜನೆ ಅನ್ನೋದು ನಡೀತಾ ಇದೆ. ರಾಜ್ಯದ ಎಲ್ಲ ಮಹಿಳೆಯರು ಕೂಡ ಈ ಒಂದು ಉಚಿತ ಬಸ್ಸಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ. ನಮ್ಮ ರಾಜ್ಯ ಸರ್ಕಾರವು ಮತ್ತು KSRTC ಕಾರ್ಪೊರೇಷನ್ನು ರಾಜ್ಯದ ಪ್ರತಿ ಮೂಲೆಗಳಿಗೂ ಕೂಡ ಉಚಿತವಾಗಿ ನಾವು ಬಸ್ಸಲ್ಲಿ ಪ್ರಯಾಣ ಮಾಡ್ಬೋದು. ಇತ್ತೀಚಿನ ದಿನಗಳಲ್ಲಿ ಕಂಡುಬರುತ್ತಿರುವ ಕೆಲವು ಬೆಳವಣಿಗೆಗಳು, ಮುನ್ಸೂಚನೆಗಳು ನಮಗೆ ಶಕ್ತಿ ಯೋಜನೆಯನ್ನು ಸ್ಥಗಿತಗೊಳ್ಳುತ್ತಾ, ನಿಂತು ಹೋಗುತ್ತಾ ಅಂತೇಳಿ ಒಂದು ಸಂದೇಹ ನಮ್ಮಲ್ಲಿ ಮೂಡ್ತಾ ಇದೆ. ಇದು ನಿಜಕ್ಕೂ ಕೂಡ ಆತಂಕಕಾರಿ ಅಂತ ಹೇಳ್ಬೋದು ಸ್ನೇಹಿತರೆ. ಯಾಕೆಂದರೆ ಇತ್ತೀಚಿನ ಒಂದು ಬೆಳವಣಿಗೆಯನ್ನು ನಾವು ನೋಡಿರ್ಬೋದು. ಸರ್ಕಾರ ನಮಗೆ ತುಂಬ ನಷ್ಟ ಆಗ್ತಿದೆ, KSRTC ಒಂದು ನಿಗಮದವರು ನಮಗೆ ತುಂಬ ನಷ್ಟ ಆಗ್ತಿದೆ ಇದರಿಂದ ಅಂತೇಳಿ ನಿರ್ದೇಶಕರು ಮಾಹಿತಿಯನ್ನು ನೀಡಿದರು. ಅದರ ಜೊತೆಯಲ್ಲಿ ಅವರು ಶೇಕಡ ಒಂದು 15ರಿಂದ 20% ಒಂದು ಹಣವನ್ನು ಹೆಚ್ಚಳ ಮಾಡ್ತೀವಿ, ರೈಸ್ ಮಾಡ್ತೀವಿ ಅಂತೇಳಿ ಅವರು ನಮಗೆ ತಿಳಿಸಿದರು. ಯಾಕಂದರೆ ಡೀಸೆಲ್ ಮತ್ತು ಪೆಟ್ರೋಲ್ ದರ ಎರಡೂ ಕೂಡ ಜಾಸ್ತಿಯಾಗಿದೆ. ನಾವು ಅದಕ್ಕೆ ನಮ್ಮ ಒಂದು ದರವನ್ನು ಕೂಡ ರೈಸ್ ಮಾಡಬೇಕು. ನಾವು ಒಂದು ಸಿಬ್ಬಂದಿ ವರ್ಗಕ್ಕೆ ವೇತನವನ್ನು ಕೊಡಬೇಕು. ಅದರಿಂದ ಟಿಕೆಟ್ ದರವನ್ನು ಹೆಚ್ಚಿಸುವುದು ತೀರಾ ಅಗತ್ಯವಾಗಿದೆ ಅಂತೇಳಿ ಅವರು ತಿಳಿಸ್ತಾ ಇದ್ರು. ಇದೇ ಸಂದರ್ಭದಲ್ಲಿ ಕಳೆದ 3 ತಿಂಗಳಿನಲ್ಲಿ 295 ಕೋಟಿ ರು ನಮಗೆ ನಷ್ಟ ಆಗಿದೆ. ಅಂದರೆ 300 ಕೋಟಿ ರು ಹತ್ತತ್ರ. ಈ ಒಂದು ಸಂದರ್ಭದಲ್ಲಿ ಹೊಸ ಬಸ್ಗಳನ್ನೂ ಕೂಡ ನಾವು ಖರೀದಿಸ್ತಿದ್ದೀವಿ. GPS ಕೂಡ ಇದೆ ಅದರಲ್ಲಿ. ಒಂದು CC ಕ್ಯಾಮ್ರಾ ಅಳವಡಿತ ಬಸ್ಗಳನ್ನ ನಾವು ಖರೀದಿ ಮಾಡೋದ್ರಿಂದ, ನಮಗೆ ಬಂಡವಾಳ ಹಾಕಿರೋದ್ರಿಂದ ನಾವು ಟಿಕೆಟ್ ದರವನ್ನು ಹೆಚ್ಚು ಮಾಡೋ ಒಂದು ಅವಶ್ಯಕತೆ ಇದೆ ಅಂತೇಳಿ ಹೇಳಿದರು. ಆದರೆ ಇನ್ನೊಂದು ನಿಗಮಕ್ಕೆ ಭಾರಿ ಹೊಡೆತ ಇರೋದ್ರಿಂದ ಶಕ್ತಿ ಯೋಜನೆಯನ್ನು ನಿಲ್ಲಿಸ್ತಾರಾ ಅನ್ನೋ ಸಾಧ್ಯತೆಗಳೇ ಹೆಚ್ಚಿವೆ. ಆದರೆ ಇನ್ನೂ ಕೂಡ ನಾವು ಕಾದು ನೋಡಬೇಕು. ಸರ್ಕಾರದ ವತಿಯಿಂದ ಆಗಲಿ, ಸಿದ್ದರಾಮಯ್ಯನವರೇ ಆಗಲಿ, ಯಾರು ಕೂಡ ಇದ್ರ ಬಗ್ಗೆ ಅಧಿಕೃತವಾಗಿ ಮಾಹಿತಿಯನ್ನು ನೀಡಿಲ್ಲ. ಇದು ಬರೀ ಊಹಾಪೋಹಗಳಷ್ಟೇ. 15ರಿಂದ 20% ಏನು ಬೆಲೆ ಹೆಚ್ಚಳ ಮಾಡ್ತಾರೆ, ದರವನ್ನು ಹೆಚ್ಚಳ ಮಾಡ್ತಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಆದರೆ ನಿಖರವಾಗಿ ಇನ್ನೂ ಕೂಡ ಮಾಹಿತಿಯನ್ನು ಇನ್ನೂ ಕೂಡ ಪ್ರಕಟಗೊಂಡಿಲ್ಲ. ಸದ್ಯದಲ್ಲೇ ಇನ್ನೇನು 15ರಿಂದ 1 ತಿಂಗಳೊಳಗೆ ಈ ಒಂದು ಬೆಲೆಯ ಬಗ್ಗೆ ನಿಖರವಾದಂಥ ಮಾಹಿತಿಯನ್ನು ನಿರ್ದೇಶಕರಾಗಲಿ, ಅಧ್ಯಕ್ಷರೇ ಆಗಲಿ ತಿಳಿಸ್ತಾರೆ ಅಂತ ಅಂದ್ಕೊಂಡಿದ್ದೀವಿ. ನೋಡಿ ಸ್ನೇಹಿತರೆ, ಇದೇ ರೀತಿಯ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.